ಮುಚ್ಚಿಸಿ 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 ಬಂಧಿಸಿ ಬಂಧಿಸಿ ಈಗಾಗಲೇ ವೇದಿಕೆ ಹತ್ರ ಸಾಮಾನ್ಯ ಮನವಿ ಪತ್ರಗಳನ್ನ ತಗೊಂಡ ವೇದಿಕೆ ಮೇಲೆ ಹೋಗ್ಬೇಕು. ಮಾನ್ಯ ಸಚಿವರಲ್ಲಿ ಒಂದು ವಿನಂತಿ, ಈಗಾಗಲೇ ಶಾರದಾ PU ಕಾಲೇಜಿನ ಅಂಬೇಡ್ಕರ್ ಅವರಿಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಕಾಲೇಜಿಗೆ ಹೋಗಿ ಬರ್ತಕ್ಕಂಥ ಮಗಳು ಇವತ್ತು ನಮ್ಮ ಮನೆಗೆ ಬರಲಿಲ್ಲ. ಅದು ನಮ್ಮ ಸಮಾಜದ ಹೆಣ್ಣು ಮಗಳು. ಯಾಕಂದ್ರ ಇವತ್ತು ನಮ್ಮವರು ಅಲ್ಪ ಸ್ವಲ್ಪ ಕಲಿಯೋರು, ಅದಕ್ಕಾಗಿ ಕಲಿತಕ್ಕಂಥ ಸಮಾಜದಲ್ಲಿ ಉನ್ನತ ಶಿಕ್ಷಣವನ್ನು ಕಂಡ್ರು ಕೂಡ ನಮ್ಮ ಮತ್ತು ಈಗಾಗಲೇ ಕಿರುಕುಳ ನೀಡತಕ್ಕಂಥ ಉಪನ್ಯಾಸಕರಿಗೆ ಕಠಿಣವಾದ ಶಿಕ್ಷೆಯನ್ನು ವಿಧಿಸಬೇಕಂತೇಳಿ ಈ ವೇದಿಕೆಯನ್ನು ಅವರಿಗೆ ವಿನಂತಿ ಮಾಡ್ಕೊಳ್ತೀವಿ. ವಿನಂತಿ ಪೂರ್ವಕವಾಗಿ ಈ ಘಟನೆ ಮೇಲೆ ಹೇಳ್ತಾ ಇದ್ದೀವಿ. ಅದಕ್ಕೆ ಆ ಕುಟುಂಬದ ತಂದೆಯವ್ರಿಗೆ ಮತ್ತು ತಂದೆಯವ್ರ ಮುಂದೆ ಕರ್ಕೋಬೇಕು. ತಂದೆಯವ್ರನ್ನ ಕರ್ಕೋರಿ, ತಂದೆಯವ್ರನ್ನಲ್ಲಿ. ಅದಕ್ಕೆ ಈ ಕುಟುಂಬದ ಮೊದಲ ವಿದ್ಯಾರ್ಥಿನಿಗೆ ಮಾನಸಿಕ ಕಿರುಕುಳ ನೀಡಿ ವಿದ್ಯಾರ್ಥಿನಿಯ ಸಾವಿಗೆ ಕಾರಣರಾದ ಶಾರದಾ PU ಕಾಲೇಜಿನ ಉಪನ್ಯಾಸಕರು ಹಾಗೂ ಕಾಲೇಜಿನ ಆಡಳಿತ ಮಂಡಳಿ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವ ಹಾಗೂ ಕಾಲೇಜಿನ ಪರವಾನಗಿಯನ್ನು ರದ್ದುಗೊಳಿಸಬೇಕಂತೇಳಿ ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೀವಿ. ಮಾನ್ಯರೇ, ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದ ಹಾಗೆ ಬಾಗಲಕೋಟೆ ಜಿಲ್ಲೆ ಮುಧೋಳ ನಗರದ ವಿದ್ಯಾರ್ಥಿನಿಯಾದ ಕುಮಾರಿ ತೇಜಸ್ವಿನಿ ಸುಂದರ್ ದೊಡ್ಮನಿಗಳು ಪರಿಶಿಷ್ಟ ಜಾತಿಗೆ ಸೇರಿದ ಪ್ರತಿಭಾವಂತ ವಿದ್ಯಾರ್ಥಿನಿಯಾಗಿದ್ದು, ವಿದ್ಯಾರ್ಥಿನಿ ತನ್ನ ತಾಯಿಯ ಬಳಿ ಹೇಳಿಕೊಂಡಿದ್ದಾಳೆ. ಪರೀಕ್ಷೆಗಳು ಮುಗಿದ ದಿನದಂದು ಮರುದಿನ ಅಂದರೆ ದಿನಾಂಕ 28/2/2025 ವಿದ್ಯಾರ್ಥಿನಿ ಪಾಲಕರನ್ನು ಕಾಲೇಜಿಗೆ ಕರೆದುಕೊಂಡು ಬರಲು ಹೇಳಿದರು. ಸದರಿ ಮೃತ ವಿದ್ಯಾರ್ಥಿನಿ 28/2/2022 ತಮ್ಮ ತಾಯಿಯನ್ನು ಕಾಲೇಜಿಗೆ ಕರೆದುಕೊಂಡು ಹೋದಾಗ ಕಾಲೇಜಿನ ಉಪನ್ಯಾಸಕರು ತಾಯಿ ಎದುರಿನಲ್ಲಿ ವಿದ್ಯಾರ್ಥಿನಿಯನ್ನು ಮನಬಂದಂತೆ ಬೈದಿದ್ದಾರೆ ಮತ್ತು ತಮ್ಮ ತಪ್ಪು ಮಾಡಿರುವುದಾಗಿ ಒಪ್ಪಿಕೊಂಡು ಎಂದು ಬೆದರಿಸಿದ್ದಾರೆ. ಇಲ್ಲಿ ವಿದ್ಯಾರ್ಥಿನಿ ತನ್ನ ಮೇಲಿರುವ ಆರೋಪವನ್ನು ಅಲ್ಲಗಳೆದು ತಾನು ಮಾಡಿಲ್ಲವೆಂದು ಹೇಳಿದ್ದಾಳೆ, ಸ್ವೀಕಾರ ಮಾಡಿಕೊಂಡಿದ್ದಾರ. ಮತ್ತೆ ನಮಗೆ ಒಂದು ಮಾತನ್ನು ಕೂಡ ಅವರಲ್ಲಿ ವೇದಿಕೆ ಮುಖಾಂತರ ಕೊಟ್ಟಿದ್ದಾರೆ. ಒಂದು ವಾರದ ಒಳಗಾಗಿ ಈ ಒಂದು ಕಮಿಟಿಯನ್ನು ಮಾಡಿ ನಾನಿದು ಏನೈತಿ ಊಹಾಪೋಪಗಳನ್ನ ನೋಡಿ ಯಾರ ಆಧಾರ ಅದಕ್ಕೆ ಆರೋಪಿಗಳನ್ನ ಅದಕ್ಕೆ ನಾನು ಶಿಕ್ಷೆ ಕೊಡ್ತಕ್ಕಂಥ ಕಾನೂನೊಳಗೆ ಮಾಡ್ತಾನಂತ ಮಾತು ಕೊಟ್ಟಿದ್ದಾರೆ. ದಯವಿಟ್ಟು ನಾವು ಶಾಸಕರು ಕೂಡ ವಿನಂತಿ ಮಾಡ್ತೀವಿ, ಅದ ಆಗ್ಲಿ ಅಂತ ಹೇಳಿ ಬಯಸ್ತೀವಿ. ಆ ವಿದ್ಯಾರ್ಥಿನಿ ಸಾವಿದು ಒಂದಲ್ಲ, ಯಾಕಂದ್ರೆ ವಿದ್ಯಾರ್ಥಿಗಳನ್ನ ನಾವು ತಂದು ಕೊಡಕ್ ಆಗುದಿಲ್ಲ. ಆದ್ರೆ ಇನ್ನೊಂದು ವಿದ್ಯಾರ್ಥಿಗಳ ಸಾವು ಆಗಬಾರ್ದು ಅಂತಕ್ಕಂಥ ಒಂದು ಇದೈತಿ. ಅದಕ್ಕಾಗಿ ಕಟ್ಟುನಿಟ್ಟ ಸರ್ಕಾರದೊಳಗ ಇಂಥ ಸಂಸ್ಥೆಗಳಿಗೆ ಕಟ್ಟುನಿಟ್ಟಾದ ಒಂದು ಇದನ್ನ ಹೇಳಿ ಕೊಡಬೇಕು. ಮತ್ತು ನಮ್ಮ ಸರ್ಕಾರಿ ಶಾಲೆಗಳಿಗೆ ಇನ್ನೂ ಹೆಚ್ಚಿನ ಅನುದಾನಗಳ ಮತ್ತೆ ಹೆಚ್ಚಿನ ಪ್ರೋತ್ಸಾಹಗಳು ನೀಡಿದ್ರೆ ಶಾಲಾ ಮಕ್ಕಳು ನಮ್ಮ ಸರ್ಕಾರಿ ಶಾಲೆ ಒಳಗೆ ಕಲಿತಾರ. ಇಂತಹ ಸಂಸ್ಥೆ ಒಳಗೆ ಕಲಿಯುವಂತದ್ದು ಇರುವುದಿಲ್ಲ. ಅದಕ್ಕೆ ಸರ್ಕಾರದ ಮಾಡಿದಾಗ ಮುಖ್ಯಮಂತ್ರಿ ಅವರಿಗೆ ಮತ್ತು ಶಿಕ್ಷಣ ಮಂತ್ರಿ ಅವರಿಗೆ ತಾವು ಗಮನಕ್ಕೆ ತಂದು ಸರ್ಕಾರಿ ಶಾಲೆಗೆ ಒತ್ತು ಕೊಟ್ಟು ನಮ್ಮ ಮಕ್ಕಳನ್ನ ಸರ್ಕಾರಿ ಶಾಲೆ ಒಳಗೆ ಇದು ಮಾಡುವಂತದ್ದು ಕೊಡ್ರಿ ಅಂತ ವಿನಂತಿ ಮಾಡ್ತೀವಿ ಸರ್. ಹಿರಿಯ ಹೋರಾಟಗಾರರಿಗೆ, ಯುವ ಮುಖಂಡರಿಗೆ ಮತ್ತು ವೇದಿಕೆ ಮುಂಭಾಗದಲ್ಲಿ ಬಿಸಿಲಿಲ್ಲದೆ ನಮ್ಮ ಜೋಡಿ ಈ ಹೋರಾಟದಲ್ಲಿ ಭಾಗಿಯಾಗ್ತೀವಿ. ಈ ಹೋರಾಟದ